ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯ ರಾಜೀವನಗರದಲ್ಲಿ ಮನೆಗಳು ತೆರವು ಆಗುತ್ತವೆಯಾ ಎನ್ನುವ ಆತಂಕ ಇದೀಗ ನಿವಾಸಿಗಳನ್ನು ಕಾಡುತ್ತಿದೆ. ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯೊಂದು ರಾಜೀವನಗರದ ನಿವಾಸಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದು, ಈ ಹಿನ್ನೆಲೆಯಲ್ಲಿ ನಿವಾಸಿಗಳು ತಹಶೀಲ್ದಾರರನ್ನು ಭೇಟಿಯಾಗಿ ವಾಸ್ತವ ಸ್ಥಿತಿ ಸ್ಪಷ್ಟಪಡಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಹಾಗಾದ್ರೆ ನಿವಾಸಿಗಳ ಬೇಡಿಕೆ ಏನು, ಅಧಿಕಾರಿಗಳ ಪ್ರತಿಕ್ರಿಯೆ ಏನು? ಇಲ್ಲಿದೆ ಸಂಪೂರ್ಣ ವರದಿ. ಶಿರಸಿಯ ರಾಜೀವ್ನಗರ ಪ್ರದೇಶದಲ್ಲಿ ಬಾಗಾಯತಕ್ಕೆ ನೀಡಲಾಗಿದ್ದ ಬೆಟ್ಟವನ್ನು ಅರಣ್ಯ ಇಲಾಖೆ ಪುನಃ ತನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎಂಬ ವರದಿಯೊಂದು ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಈ ವರದಿಯ ಬೆನ್ನಲ್ಲೇ ಸಂಪೂರ್ಣ ರಾಜೀವ್ನಗರವನ್ನೇ ತೆರವುಗೊಳಿಸಬೇಕಾಗಬಹುದು ಎಂಬ ಆತಂಕ ನಿವಾಸಿಗಳಲ್ಲಿ ಮೂಡಿದೆ. ಈ ಹಿನ್ನೆಲೆಯಲ್ಲಿ ರಾಜೀವ್ನಗರ ಹಿತರಕ್ಷಣಾ ಹಾಗೂ ಪರಿಸರ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ನಿವಾಸಿಗಳು ಗ್ರೇಡ್ 2 ತಹಶೀಲ್ದಾರ್ ರಮೇಶ್ ಹೆಗಡೆ ಅವರಿಗೆ ಮನವಿ ಸಲ್ಲಿಸಿದರು. ನಮಗೆ ಸ್ಪಷ್ಟ ಮಾಹಿತಿ ನೀಡಬೇಕು, ವದಂತಿಗಳಿಗೆ ತೆರೆ ಎಳೆಯಬೇಕು, ಅನಗತ್ಯ ಆತಂಕ ನಿವಾರಿಸಬೇಕೆಂದು ನಿವಾಸಿಗಳು ಮನವಿಯಲ್ಲಿ ಆಗ್ರಹಿಸಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಈ ಕುರಿತು ಪರಿಶೀಲನೆ ನಡೆಸಿ ಸೂಕ್ತ ಮಾಹಿತಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಮನವಿ ಸಲ್ಲಿಸುವ ವೇಳೆ ರಾಜೀವ್ನಗರ ಹಿತರಕ್ಷಣಾ ಹಾಗೂ ಪರಿಸರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಕಿರಣ್ ನಾಯ್ಕ್, ನೂರ್ ಅಹಮದ್, ಸಾವೇರ್, ರವಿ ಫರ್ನಾಂಡಿಸ್, ನಾಗರಾಜ್ ನಾಯ್ಕ್ ಸೇರಿದಂತೆ ರಾಜೀವ್ನಗರದ ಹಲವರು ನಿವಾಸಿಗಳು ಉಪಸ್ಥಿತರಿದ್ದರು. ಇದೀಗ ಅಧಿಕಾರಿಗಳ ಪರಿಶೀಲನೆಯ ಬಳಿಕ ಯಾವ ಸ್ಪಷ್ಟನೆ ಹೊರಬೀಳಲಿದೆ ಎಂಬುದನ್ನು ರಾಜೀವ್ನಗರ ನಿವಾಸಿಗಳು ಕಾತರದಿಂದ ಎದುರು ನೋಡುತ್ತಿದ್ದಾರೆ. ಶಿರಸಿ ರಾಜೀವ್ನಗರ ಎಂಬ ಶೀರ್ಷಿಕೆಯಡಿ ಬಾಗಾಯತಕ್ಕೆ ಬಿಟ್ಟ ಬೆಟ್ಟ ಅರಣ್ಯ ಇಲಾಖೆ ಪುನಃ ಹಿಂಪಡೆದರೆ ಸಂಪೂರ್ಣ ರಾಜೀವ್ನಗರವನ್ನೇ ಖುಲ್ಲಾಪಡಿಸಬೇಕಾಗುವುದು. ಬಾಗಾಯತಕ್ಕೆ ಬೆಟ್ಟ ಅರಣ್ಯ ಇಲಾಖೆ ಪುನಃ ಹಿಂಪಡೆದರೆ ಸಂಪೂರ್ಣ ರಾಜೀವ್ನಗರವನ್ನೇ ಖುಲ್ಲಾಪಡಿಸಬೇಕಾಗಬಹುದು ಎಂಬ ವರದಿಯ ಕುರಿತು ಒಂದು ಇದು ಮಾಡ್ತಾ ಇದ್ದೇವೆ ನಾವು. ಮಾನ್ಯರೇ, ಶಿರಸಿ ರಾಜೀವ್ನಗರ ಮೂಲ ನಿವಾಸಿಗಳ ರಕ್ಷಣೆ ಮತ್ತು ಭದ್ರತೆ ಕುರಿತಂತೆ ಶಿರಸಿ ನಗರದ ರಾಜೀವ್ನಗರದ ಮೂಲ ನಿವಾಸಿಗಳಾದ ನಾವು ಕಳೆದ 60ಕ್ಕೂ ಹೆಚ್ಚು ವರ್ಷಗಳಿಂದ ವಸತಿಗಾಗಿ ಮನೆ ಕಟ್ಟಿಕೊಂಡು ನಮ್ಮ ಜೀವನವನ್ನು ಸಾಗಿಸುತ್ತಾ ಬಂದಿದ್ದೇವೆ. ಈ ಭಾಗದ ಜನರು ತೀರಾ ಬಡವರಾಗಿದ್ದು ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ವ್ಯಾಪಾರಸ್ಥರು ಹಾಗೂ ಇನ್ನಿತರ ಸ್ವಂತ ಉದ್ಯೋಗಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾಗಿಸುತ್ತಿದ್ದೇವೆ. ಮಂಜವಳ್ಳಿ ಗ್ರಾಮ ಸರ್ವೆ ನಂಬರ್ 23, 24 ಹಾಗೂ 109ರಲ್ಲಿ ವಾಸಿಸುತ್ತಿರುವ ನಾವು ಈಗ ಶಿರಸಿ ನಗರ ಸಭೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ನಮ್ಮ ಮನೆಗಳಿಗೆ ಸರ್ಕಾರದ ಸೂಚನೆಯಂತೆ ಮನೆ ತೆರಿಗೆ ಹಾಗೂ ನಲ್ಲಿ ನೀರಿನ ಕರವನ್ನು ತುಂಬುತ್ತಿದ್ದೇವೆ. ಇದೇ ರೀತಿ ಕಾಲಕಾಲಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕಾಮಗಾರಿಗಳು, ರಸ್ತೆ, ಬೀದಿ ದೀಪ, ನಲ್ಲಿ ನೀರಿನ ವ್ಯವಸ್ಥೆ, ಈ ರೀತಿಯಾಗಿ ಎಲ್ಲ ಮೂಲಭೂತ ಸೌಕರ್ಯಗಳು ಹಾಗೂ ಅನುದಾನಗಳು ಈ ಭಾಗಕ್ಕೆ ಬಿಡುಗಡೆಯಾಗುತ್ತಿದ್ದು ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ. ಈ ಭಾಗದ ಎಲ್ಲ ಸಮುದಾಯದ ಜನರು ವಾಸಿಸುತ್ತಿದ್ದು ಧಾರ್ಮಿಕ ಆಚರಣೆಗಾಗಿ ದೇವಸ್ಥಾನ, ಮಸೀದಿಗಳು, ಚರ್ಚ್ಗಳು ನಿರ್ಮಾಣವಾಗಿರುತ್ತದೆ. ಈ ಹಿಂದೆ ಬೆಟ್ಟ ನಿವಾಸಿಗಳು ತಮ್ಮ ಜಾಗವನ್ನು ಸಕ್ರಮಗೊಳಿಸಲು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕಾಲಕಾಲಕ್ಕೆ ಅರ್ಜಿಗಳನ್ನು ಕೂಡ ಈ ಭಾಗದಿಂದ ಸಲ್ಲಿಸಿರುತ್ತೇವೆ. ದಿನಾಂಕ 30 ಜೂನ್ 2026 ಸ್ಥಳೀಯ ದಿನಪತ್ರಿಕೆಯೊಂದರಲ್ಲಿ ಮುದ್ರಣವಾಗಿರುವಂತೆ ಬೆಟ್ಟದಲ್ಲೇ ಇದೆ ಶಿರಸಿ ರಾಜೀವ್ನಗರ ಎಂಬ ಶೀರ್ಷಿಕೆಯಡಿ ಬಾಗಾಯತಕ್ಕೆ ಬಿಟ್ಟ ಬೆಟ್ಟ ಅರಣ್ಯ ಇಲಾಖೆ ಪುನಃ ಹಿಂಪಡೆದರೆ ಸಂಪೂರ್ಣ ರಾಜೀವ್ನಗರವನ್ನೇ ಖುಲ್ಲಾಪಡಿಸಬೇಕಾಗಬಹುದು ಎಂಬ ವರದಿಯ ನಮಗೆಲ್ಲರಿಗೂ ಆತಂಕವನ್ನು ಉಂಟು ಮಾಡಿದೆ. ಕಳೆದ 6-7 ದಶಕಗಳಿಂದ ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಸಿಕೊಂಡು ಜೀವನ ನಡೆಸುತ್ತಿರುವ ಬಡ ನಿವಾಸಿಗಳಿಗೆ ಈ ಸುದ್ದಿ ತೀವ್ರ ಆಘಾತವನ್ನು ಹಾಗೂ ಭಯದಲ್ಲಿ ಜೀವನ ನಡೆಸುವಂಥ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಯಾವುದೇ ರೀತಿಯ ಔದ್ಯೋಗೀಕರಣಕ್ಕೆ ಬಳಸದೆ ಕೇವಲ ವಾಸ್ತವಕ್ಕಾಗಿ ಜನರು ವಾಸಿಸುತ್ತಿದ್ದು ರಕ್ಷಣೆಯ ಅವಶ್ಯಕತೆ ಇದೆ. ಕಾರಣ ಸಂಬಂಧಪಟ್ಟ ಇಲಾಖೆ ಹಾಗೂ ಸರ್ಕಾರ ಈ ಬಗ್ಗೆ ಪರಿಶೀಲಿಸಿ ನಮಗೆ ರಕ್ಷಣೆ ಹಾಗೂ ರಾಜೀವ್ನಗರದಲ್ಲಿ ವಾಸಿಸಲು ಪೂರಕ ವಾತಾವರಣವನ್ನು ನಿರ್ಮಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ.